ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೊಂದು ಪ್ರಾಡಕ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ನ ನೀವು ಒಂದು ಸಾರಿ ಕಲ್ತ್ರಿ ಅಂತಂದರೆ ಈಸಿಲಿ ನೀವು ಇದನ್ನು ಮೀಶೋದಲ್ಲಿ, ಅಮೆಝಾನ್ದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಆನ್ಲೈನ್ ಸೆಲ್ ಕೂಡ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಹಣವನ್ನು ದುಡಿಬೋದು ಸಹ. ನಾನು ಈ ಒಂದು ಕೆಲಸವನ್ನು ಆಲ್ರೆಡಿ ಮಾಡಿ ನೋಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಮೀಶೋದಲ್ಲಿ ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀನಿ, ನಾನು ಅಳತೆಗೋಸ್ಕರ ಈ ರೀತಿ ಬಟ್ಲು ತೊಗೊಂಡಿದ್ದೀನಿ, ಸ್ಟೀಲ್ ಬಟ್ಲು. ಇಲ್ಲಿ ಯಾವುದೇ ರೀತಿ ನಿಮಗೆ ಹೊಲಿಗೆ ಬರಲೇಬೇಕು ಅಂತ ಏನೂ ಇಲ್ಲ. ನಾರ್ಮಲಿ ನಿಮಗೆ ಜಸ್ಟ್ ನಾನು ತೋರಿಸೋ ಥರ ನೀವು ನೋಡಿಕೊಂಡು ಒಂದು ಸಾರಿ ಮಾಡಿದ್ರಂದರೆ ಒಂದು ಬಿಟ್ಟು 2 ಸಾರಿ ಪ್ರಾಕ್ಟೀಸ್ ಮಾಡಿ. ಓಕೆ, ನಾರ್ಮಲಿ ಬಂದೇ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಿ, 2 ಬಟ್ಲು ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ದೊಡ್ಡದು, ಒಂದು ಸ್ವಲ್ಪ ಸಣ್ಣದು ತೊಗೊಂಡಿರೋದು. ತುಂಬ ಚೆನ್ನಾಗಿ ಪ್ರಾಡಕ್ಟ್ ಬರುತ್ತೆ. ಈ ಪ್ರಾಡಕ್ಟನ್ನೇ ನೀವು ತುಂಬ ಈಸಿಯಾಗಿ ಸೆಲ್ ಔಟ್ ಮಾಡ್ಬೋದು. ಜನ ತುಂಬ ಇಷ್ಟಪಡ್ತಾರೆ ಕೂಡ. ಆ್ಯಂಡ್ ಈ ರೀತಿ ನೀವು 2 ಸೈಜಿಂದು ಬಟ್ಲುಗಳನ್ನ ತೊಗೋಬೇಕು, ಒಂದು ದೊಡ್ಡದು, ಒಂದು ಚಿಕ್ಕದು. ಓಕೆ, ಯಾಕಂದರೆ ಸುಮಾರು ಹೆಣ್ಮಕ್ಳಿಗೆ ಅಳತೆ ಅಂದರೆ ಗೊತ್ತಾಗೋದಿಲ್ಲ. ಯಾರು ಒಂದು ಮನೇಲೇ ಇದ್ದೀವಿ, ಇನ್ನೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಮನೆಯಿಂದನೇ ಏನಾದರೂ ಒಂದು ಕೆಲಸವನ್ನು ಮಾಡಬೇಕಂತ ಅನ್ನೋ ಹೆಣ್ಮಕ್ಳಿಗೆ ನಾನು ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಯಾಕಂದರೆ ಮೆಜರ್ಮೆಂಟ್ ಎಲ್ರಿಗೂ ತಿಳಿಯೋದಿಲ್ಲ. ಹೀಗಾಗಿ ನಾನೇನು ಮಾಡ್ತೀನಿ, ಈ ರೀತಿ ಬಟ್ಲುಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ತುಂಬ ಸಿಂಪಲ್ ಆಗಿದೆ, ಓದೋಕ್ಕೆ ಬರಲ್ಲ, ನಾವು ಹೊಲಿಗೆ ಕೂಡ ಕಲ್ತಿಲ್ಲ ಅನ್ನೋರಿಗೂ ಕೂಡ ಇದೊಂದು ಬೆಸ್ಟ್ ಒಂದು ಇದನ್ನಂತ ಹೇಳ್ಬೋದು, ಕೆಲಸ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ನೀವು ಇಲ್ಲಿ ಮಾರ್ಬೋದು. ಆ್ಯಂಡ್ ಚಿಕ್ಕದು ಒಂದು ಸೈಜ್ ಇತ್ತಲ್ವ, ಅದರಿಂದ ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2 ಪೀಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಪ್ರಾಡಕ್ಟಿಗೆ. ಓಕೆನಾ, ಇಲ್ಲಿ ಒಂದು ಪ್ರಾಡಕ್ಟ್ ಅಲ್ಲ, 2 ಪ್ರಾಡಕ್ಟ್ ಮಾಡಿ ತೋರಿಸ್ತೀನಿ ನಾನು. 2 ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ನೋಡ್ತಾ ಹೋಗಿ, ಸ್ಟೆಪ್ ಬೈ ಸ್ಟೆಪ್ಪು. ಆ್ಯಂಡ್ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಯಾರಾದರೂ ಕೆಲಸ ಹುಡುಕ್ತಾ ಇದ್ದೀರಿ, ಹೊಲಿಗೆ ಕೆಲಸ ಹುಡುಕ್ತಾ ಇದ್ದೀರಿ ಅಂತಂದರೆ ನಾನು ಹೇಳಿರೋ ಥರ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಿ ಕೆಲಸವನ್ನು ತೊಗೊಂಡು ಮನೆಯಿಂದಲೇ ಮಾಡ್ಬೋದು. ಆ್ಯಂಡ್ ಡೈಲಿ ಟು ಡೈಲಿ ಎಷ್ಟೆಷ್ಟು ನಿಮಗೆ ಅಲ್ಲಿ ಒಂದು ಹೇಳ್ತಾರೆ, ಅಷ್ಟು ನೀವು ಪ್ರಾಡಕ್ಟ್ಗಳು ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ತುಂಬ ಜನ ಇವಾಗ ಆಲ್ರೆಡಿ ಬಿಸ್ನೆಸ್ ಸಣ್ಣದೊಂದು ಮನೇಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಯಾರ್ಯಾರು ಮಾಡ್ತಾ ಇದ್ದೀರಿ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ಸೆಲ್ ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಬರುವಂಥ ದಿನದಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿ ಆ್ಯಂಡ್ ನಿಮ್ಮ ಪ್ರಾಡಕ್ಟ್ಗಳನ್ನ ನಮಗೆ ಕಳಿಸಿ. ನಾವು ಕೂಡ ಇಲ್ಲಿ ನಿಮಗೆ ಬೇಕು ಅಂತಂದರೆ ಫ್ರೀಯಾಗಿ ಪ್ರಮೋಷನ್ ಮಾಡ್ತೀವಿ ನಮ್ಮ ಕಡೆಯಿಂದ ಕೂಡ. ಅವಾಗ ನಿಮಗೂ ಕೂಡ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೂ ₹1 ಕೊಡಬೇಕಾಗಿಲ್ಲ, ನೀವು ಫ್ರೀ ಆಫ್ ಕಾಸ್ಟೇ ನನ್ನ ಕೈಲಾಗಿದ್ದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ರಿ, 2 ಸರ್ಕಲ್ನ ಅಂತಾರೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ರಾಡಕ್ಟ್ ರೆಡಿ ಮಾಡೋದಕ್ಕೆ ನಮಗೆ 2 ಪೀಸ್ ಬೇಕಾಗುತ್ತೆ, ಅಂದರೆ ಒಟ್ಟು 4 ಪೀಸ್ ಬೇಕಾಗುತ್ತೆ. ಇಲ್ಲಿ ನಾನು ಫಸ್ಟಿಗೆ ದೊಡ್ಡ ಶೇಪಿಂದ ಏನು ತೊಗೊಂಡಿದ್ನಲ್ವ ಅದರದ್ದು 2 ಸೈಜ್ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಚಿಕ್ಕ ಬೌಲ್ ಏನು ತೊಗೊಂಡಿದ್ನಲ್ವ, ಚಿಕ್ಕ ಬೌಲ್ದು ಸೇಮ್ 2 ಪೀಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಬ್ರ್ಯಾಂಡನ್ನು ಹೇಗೆ ಲಾಂಚ್ ಮಾಡೋದು, ಮತ್ತು ಯಾವ ರೀತಿ ನೀವು ಬಿಸ್ನೆಸ್ ಕಾರ್ಡ್ಸ್ಗಳನ್ನ ಮಾಡೋದು, ಆ್ಯಂಡ್ ಯಾವ ರೀತಿ ನಂದು ಇವಾಗ ಆನ್ಲೈನು ಏನು ಬಿಸ್ನೆಸ್ ಏನು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಇದನ್ನು ಮಾಡೋದಕ್ಕೆ ಉದ್ದೇಶ ಏನು, ಆ್ಯಕ್ಚುಲಿ ಸೈಡ್ ಬೈ ಸೈಡ್ ಬಿಸ್ನೆಸ್ ಮಾಡ್ಬೇಕಂತ ನಾನು ಮಾಡಿರಲಿಲ್ಲ. ಸುಮಾರು ಹೆಣ್ಮಕ್ಳಿಗೆ ಮನೆಯಿಂದ ಬಿಸ್ನೆಸ್ ಮಾಡಿದರೆ ನಡೀತೋ ಇಲ್ವೋ ಅಂತ ಒಂದು ಸಾರಿ ನಾನು ಕೂಡ ಪ್ರಾಕ್ಟಿಕಲಿ ಟ್ರೈ ಮಾಡಿದೆ. ಇದು ಇವಾಗ ನಡೀತಾ ಇದೆ. ಹೀಗಾಗಿ ನೀವು ಕೂಡ ಮಾಡ್ಬೋದು ಅಂತ ನಾನು ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಹೊಸ ಪ್ರಾಡಕ್ಟ್ಗಳನ್ನ ನಾವು ಲಾಂಚ್ ಹೇಗೆ ಮಾಡ್ತಾ ಇದ್ದೀವಿ, ಆ ಪ್ರಾಡಕ್ಟ್ ಹೇಗೆ ಮಾಡ್ತಿದ್ದೀನಿ ಅಂತ ಕೂಡ ನಾನು ನಿಮಗೆ ಇದೇ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಸುಮಾರು ಹೆಣ್ಮಕ್ಳು ಆ ಒಂದು ಪ್ರಾಡಕ್ಟನ್ನು ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದಾರೆ ತಮ್ಮ ಬಿಸ್ನೆಸ್ಸಲ್ಲಿ. ಯಾರಾದರೂ ಹೊಸಬರಿದ್ದೀರಿ, ವಿಡಿಯೋ ನೋಡ್ತಾ ಇದ್ದೀರಿ, ಇಷ್ಟ ಆಗ್ತಾಯಿದೆ ಅಂತಂದರೆ ನೀವು ಕೂಡ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ತುಂಬ ಚಿಕ್ಕ ಒಂದು ಬಜೆಟಿಂದಲೂ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಿ, ನಾನಿವಾಗ ಒಟ್ಟು 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಓಕೆ, 2 ದೊಡ್ಡದು, 2 ಚಿಕ್ಕದು, ಈ ರೀತಿಯೇ ಕಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಕಲರ್ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಕಲರ್ ತೊಗೋತಾ ಇದ್ದೀರಿ, ಫ್ಯಾಬ್ರಿಕ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆ್ಯಂಡ್ ಯಾವ್ಯಾವ ಬಟ್ಟೆ ಯೂಸ್ ಮಾಡ್ಬೋದು. ಓಕೆ, ಅದ್ರ ಬಗ್ಗೆ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನೀವು ಒಂದು ಸ್ಯಾಟಿನ್ ಬಟ್ಟೆ ಯೂಸ್ ಮಾಡ್ಬೋದು. ಸ್ಯಾಟಿನ್ ಬಟ್ಟೆಂದು ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಅದು ಹೊಲಿಯುವಾಗ ಸ್ವಲ್ಪ ಟಫ್ ಅನಿಸುತ್ತೆ. ಆ್ಯಂಡ್ ಕಾಟನ್ ಬಟ್ಟೆ ಆದರೆ ತುಂಬ ಈಸಿಯಾಗಿ ನೀವು ಬೇಗ ನೀವು ರೆಡಿ ಮಾಡ್ಕೋಬೋದು. ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಒಂದು ಏನು ಪ್ರಾಡಕ್ಟ್ ಇದೆ, ಇದು ಕಾಟನ್ ಬಟ್ಟೆಯಿಂದ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಇದು ಮುಗಿದ್ಮೇಲೆ ಅಂದರೆ ರೆಡಿ ಮಾಡಿದ್ಮೇಲೆ ನೀವು ನೋಡ್ತೀರಾ, ನಿಮಗೆ ಇಷ್ಟ ಆಗುತ್ತೆ ಇದು. ಆ್ಯಂಡ್ ಇದರಲ್ಲೂ ಕೂಡ ನೀವು ಆರ್ಗೆನ್ಸಾ ಬಟ್ಟೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ನೀವು ಸಿಲ್ಕ್ ಸ್ಯಾಟಿನ್ ಅಂತ ಹೇಳಿ ಇನ್ನೊಂದು ಬೇರೆ ಯಾವುದಾದ್ರೂ ಒಂದು ನಾರ್ಮಲ್ ಒಂದು ಯಾವುದಂದರೆ ಪ್ಯೂರ್ ಕಾಟನ್ ಅಲ್ಲ, ಮಿಕ್ಸ್ ಕಾಟನ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ. ಬಟ್ ಅದು ತುಂಬ ಸಿಲ್ಕ್ ಬಟ್ಟೆಗಳನ್ನ ಯೂಸ್ ಮಾಡಬೇಡಿ. ಓಕೆನಾ, ತುಂಬ ಸ್ಮೂತ್ ಇರುತ್ತಲ್ವ, ಆ ಬಟ್ಟೆಯಿಂದ ಈ ಪ್ರಾಡಕ್ಟು ಚೆನ್ನಾಗಿ ಬರೋದಿಲ್ಲ. ನಾರ್ಮಲಿ ಪ್ಯೂರ್ ಕಾಟನ್ನು ಅಥವಾ ಮಿಕ್ಸ್ ಕಾಟನ್ನು ಅಥವಾ ನೀವು ಆರ್ಗೆನ್ಸಾ, ಪ್ರೀಮಿಯಮ್ ಸ್ಯಾಟಿನ್ನು, ಅವನ್ನೆಲ್ಲ ಯೂಸ್ ಮಾಡ್ಬೋದು. ಓಕೆನಾ, ಇವಾಗ ನೋಡಿದ್ರಲ್ವ 4 ಪೀಸ್ ನಾನು ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಆ್ಯಂಡ್ ಇದು ಮಷಿನ್ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ, ಯಾಕಂದ್ರೆ ನಾನು ಕೂಡ ಹೊಸದಾಗಿ ತೊಗೊಂಡಿರುವಂಥದ್ದು. ಸೊ ಈ ಒಂದು ಮಷಿನ್ ನಾನು ಯಾವ ರೀತಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಬರುವಂಥ ವೀಡಿಯೋಸ್ದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಿಮಗೆ ಬೇಕು ಮಾಹಿತಿ ಅಂದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ನಾನು ಸರ್ಕಲ್ಗೆ ಮೊದಲು ಹೊಲಿಗೆ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ನೀವು ಮಧ್ಯದಲ್ಲಿ ಬಿಡಬೇಕಾಗಿಲ್ಲ, ಕಂಪ್ಲೀಟ್ ಸರ್ಕಲ್ನೇ ಹೊಲಿಗೆ ಹಾಕಬೇಕು. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಇದು ಒಂದು ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಇದಕ್ಕೆ ನನಗೆ ಆರ್ಡರ್ಸ್ಗಳು ತುಂಬ ಬರ್ತಾಯಿದೆ ಇವಾಗ. ಆ್ಯಂಡ್ ಇದಕ್ಕೆ ಡಿಮ್ಯಾಂಡ್ ಕೂಡ ಇದೆ. ನಾನು ಇಲ್ಲಿ ಒಂದೊಂದು ಪೀಸನ್ನು ಎಷ್ಟಕ್ಕೆ ಮಾರ್ತಾಯಿದ್ದೀನಿ ಅಂದರೆ 25 ರೂಪಾಯಿಗೆ ಮಾರ್ತಾಯಿದ್ದೀನಿ ಒಂದೊಂದು ಪೀಸು. ಸೊ ಇಲ್ಲಿ 2 ಪೀಸ್ ಮಾರಿದ್ರು ಕೂಡ 50 ರೂಪಾಯಿಗೆ ನೀವು ಇಲ್ಲಿ ಮಾರ್ಬೋದು ಈಸಿಲಿ. ಆ್ಯಂಡ್ ನೀವು ಒಂದು ಬ್ರ್ಯಾಂಡ್ ಜೊತೆ ಹೋಗ್ತೀನಿ ಅಂತಂದರೆ ಬ್ರ್ಯಾಂಡ್ ಜೊತೆ ಕೂಡ ಹೋಗ್ಬಿಡೋದು. ಅಂದರೆ ನಿಮ್ಮದೇ ಆದಂಥ ಒಂದು ಪ್ರಾಡಕ್ಟ್ಗೆ ಬ್ರ್ಯಾಂಡಿಂದ ಒಂದು ಲೇಬಲ್ ಹಾಕಿಬಿಟ್ಟು ನಾನು ಕೊನೆಯಲ್ಲಿ ತೋರಿಸ್ತೀನಿ. ಸೊ ಆ ರೀತಿ ನೀವು ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಿಮ್ಮ ಹೆಸರು ಬೆಳೆಯುತ್ತೆ ಮಾರ್ಕೆಟಲ್ಲಿ. ಆ್ಯಂಡ್ ನಿಮ್ಮ ಪ್ರಾಡಕ್ಟ್ ಬೇಕು ಅಂತ ಜನ ಕೇಳಿ ತೊಗೋತಾರೆ. ಅದು ಬೇಡಪ್ಪ ನಮ್ಗೆ ಇವಾಗ ಸದ್ಯಕ್ಕೆ ಆಗಲ್ಲ ಅಂದರೆ ನಾರ್ಮಲ್ ಪ್ರಾಡಕ್ಟ್ನ ಮಾಡ್ಬೋದು. ನೇರವಾಗಿ ನೀವು ಮೀಶೋದಲ್ಲಿ ಕೊಟ್ಟು ನೀವು ಅಲ್ಲಿಂದ ಹಣವನ್ನು ಸಂಪಾದನೆ ಮಾಡ್ಬೋದು. ಹೇಗೆ ಕೊಡೋದು ಅಂತ ಹೇಳಿಬಿಟ್ಟು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಿ, ಕಂಪ್ಲೀಟ್ ಸರ್ಕಲ್ಗೆ ನಾನಿಲ್ಲಿ ಹೊಲಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಸರ್ಕಲ್ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಏನು ಸರ್ಕಲ್ ನಾವು ಇವಾಗ ಕಂಪ್ಲೀಟಾಗಿ ಹೊಲಿದಿರ್ತೀವಿ, ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ಮಧ್ಯದಲ್ಲಿ ನಾವು ಒಂದು ಹೋಲ್ ಮಾಡ್ತೀವಿ. ಸೊ ಆ ರೀತಿ ಕೂಡ ನೀವು ಮಾಡ್ಬೋದು. ಹಿಂದೆ ಒಂದು ವೀಡಿಯೋಸಲ್ಲಿ ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೆ, ಬಟ್ ಇದು ಬೇರೆ ಪ್ಯಾಟರ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಎಕ್ಸ್ಟ್ರಾ ಇರುವಂಥ ದಾರವನ್ನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವಾಗ ಕಂಪ್ಲೀಟ್ ಸರ್ಕಲ್ ನಾನು ಇವಾಗ ಹೊಲಿಗೆ ಹಾಕಿದ್ದೀನಿ. ಸೊ ಮಧ್ಯದಲ್ಲಿ ಏನು ನೋಡೋದಕ್ಕೆ ಸಿಗ್ತಾ ಇದೆ, ಮಧ್ಯದಲ್ಲಿ ಒಂದು ಪಾಯಿಂಟ್ ಮಾಡಬೇಕು. ಓಕೆ, ಸೊ ಅಲ್ಲಿನೇ ನಾವಿವಾಗ ಕಟ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಬಾಕಿ ಇನ್ನೊಂದು ಇತ್ತಲ್ವ 2 ಪೀಸು, ಅವುಗಳನ್ನು ಕೂಡ ನಾನು ಇಲ್ಲಿ ಹೊಲಿತಾ ಇದ್ದೀನಿ. ಓಕೆ, ಸೊ ಇವಾಗ ಈ ರೀತಿ ನೋಡ್ಕೊಂಡ್ಬಿಟ್ಟು ಸೊ ಇಟ್ಟರೆ ನೋಡಿದರೆ ಕಾಟನ್ ಬಟ್ಟೆ ಅಲ್ವಾ, ತುಂಬ ಚೆನ್ನಾಗಿ ಕೂತ್ಕೋತಾ ಇದೆ. ಇಲ್ಲಕ್ಕೆ ಸ್ಯಾಟಿನ್ ಸಿಲ್ಕ್ ಆದರೆ ಸ್ಮೂತ್ ಇದ್ದರೆ ಅದೇನಾಗುತ್ತೆ ಅಂದರೆ ಜರಿಯುತ್ತೆ, ಅದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಆ್ಯಂಡ್ ಇದನ್ನು ತುಂಬ ಈಸಿಯಾಗಿ ನೀವು ದಿನಕ್ಕೆ ಏನೂ ಇಲ್ಲ ಅಂದರೂ ಒಂದು 100-200 ಪ್ರಾಡಕ್ಟ್ ರೆಡಿ ಮಾಡ್ಬೋದು. ಆ್ಯಂಡ್ ಸೆಲ್ ಮಾಡಿದರೂ ಕೂಡ ನಿಮಗೆ ಒಂದೊಂದು 25 ರೂಪಾಯಿಗೆ ಈಸಿಲಿ ಹೋಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಿ ಕಲರ್ ಕಾಂಬಿನೇಷನು ನೀವು ಮೆರೂನ್ ಯೂಸ್ ಮಾಡ್ಬೋದು, ರೆಡ್ ಯೂಸ್ ಮಾಡ್ಬೋದು, ಆ್ಯಂಡ್ ಗ್ರೀನ್ ಯೂಸ್ ಮಾಡ್ಬೋದು. ಮಲ್ಟಿ ಕಲರ್ ಡಿಸೈನ್ ಇದೇನಾದರೂ ನಿಮ್ಮ ಡಿಸೈನ್ ಇರುವಂಥ ಬಟ್ಟೆ ಸಿಕ್ಕರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬರುವಂಥ ವೀಡಿಯೋಸಲ್ಲಿ ನಾನು ಕೆಲವೊಂದು ನಿಮಗೆ ಏನು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅವುಗಳ ಬಗ್ಗೆ ನಾಲೆಜ್ ಕೂಡ ಕೊಡ್ತೀನಿ. ಆ್ಯಂಡ್ ಆದಷ್ಟು ಬೇಗನೆ ನಾವು ಕೂಡ ಏನಾದರೂ ವೆಬ್ಸೈಟ್ ಏನಾದರೂ ಓಪನ್ ಮಾಡಿದರೆ ವೆಬ್ಸೈಟ್ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ. ಬಟ್ ಇವಾಗ ನಾನು ಇದನ್ನೆಲ್ಲ ಏನು ಮಾಡ್ತಾಯಿಲ್ಲ. ಸೊ ನಾರ್ಮಲಿ ಸಿಂಪ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ದೀನಿ, ಆನ್ಲೈನ್ ಸೆಲ್ ಔಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಕ್ಕಪಕ್ಕದಲ್ಲಿ ಕೇಳ್ತಾರೆ, ಜನ ತೊಗೋತಾರೆ, ಬಟ್ ಆದರೆ ಕಡಿಮೆ ರೇಟಿಗೆ ತೊಗೋತಾರೆ. ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಆನ್ಲೈನೇ ಸೆಲ್ ಮಾಡ್ತೀವಿ. ಆನ್ಲೈನಲ್ಲಿ ಕರೆಕ್ಟಾಗಿ ಸ್ವಲ್ಪ ಪ್ರೈಸ್ ಬಂದುಬಿಡುತ್ತೆ. ಆ್ಯಂಡ್ 20-25 ರೂಪಾಯಿ ಅಂತೂ ನಾರ್ಮಲಿ ಜನ ತೊಗೋತಾರೆ ಶಾಪಿಂದನೂ. ಸೊ ತೊಗೊತಾರೆ ಈ ಪ್ರಾಡಕ್ಟು. ಓಕೆ, ಸೊ ಏನು ಡೌಟ್ ಬೇಡ. ಒಂದು 5-10 ಪ್ರಾಡಕ್ಟ್ ಮಾಡಿ, ಸೊ ಅದನ್ನು ಸೆಲ್ ಮಾಡಿ. ಅಕ್ಕಪಕ್ಕದಲ್ಲಿ ಕೂಡ 20 ರೂಪೀಸಿಗೆ ಹೋಗುತ್ತೆ, ಬಟ್ ಆದರೆ ಆನ್ಲೈನ್ ಅಂತ ಬಂದಾಗ 25 ರೂಪೀಸಿಗೆ ಹೋಗುತ್ತೆ. ಓಕೆನಾ? ಮತ್ತು ಅದರ ಶಿಪ್ಪಿಂಗ್ ಚಾರ್ಜು ನೀವು ಡಿಫ್ರೆಂಟಾಗಿ ಬೇರೆ ತೊಗೋಬೋದು. ಇವಾಗ ನೀವು ಹೇಳ್ಬೋದು, ಇವಾಗ ಒಂದು 10 ಪೀಸ್ ಆರ್ಡ್ರ್ ಮಾಡಿದರೆ 5 ಪೀಸ್ ಆರ್ಡ್ರ್ ಮಾಡಿದರೆ ಸೊ ಈ ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ಅಂತ ಈ ರೀತಿ ಎಲ್ಲ ಅನೌನ್ಸ್ ಮಾಡಿದರೆ ಸೊ ಜನ ತೊಗೋತಾರೆ, ಏನು ತೊಂದರೆ ಇಲ್ಲ. ಒಂದು ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕೆಲಸ ಮಾಡೋದಕ್ಕೆ ತುಂಬಾ ಇದೆ ಈ ಪ್ರಪಂಚದಲ್ಲಿ. ಬಟ್ ನಮಗದು ನೋಡೋಕ್ಕೆ ತಿಳ್ಕೊಳ್ಳೋದಕ್ಕೆ ಮೊದಲು ನಮಗೆ ಒಂದು ಇದನ್ನಿರಬೇಕು ಅಂತ ಹೇಳಬೇಕು. ಏನು ನಾವು ನೋಡ್ತಾ ಇದ್ದೀವಿ ಅದನ್ನೇ ನಾವು ಒಂದು ಕಷ್ಟಪಟ್ಟು ಮಾಡೋಕ್ಕೆ ಶುರು ಮಾಡಿದ್ವಿ ಕೆಲಸನ ಅಂದರೆ ಮನಸ್ಸಿಟ್ಟು. ಸೊ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ನಾವು ಪಡ್ಕೋತೀವಿ. ಹೀಗಾಗಿ ನಾನು ಸುಮಾರು ಥರದಲ್ಲಿ ನಿಮಗೆ ಒಂದು ಕೆಲಸವನ್ನು ಹೇಳ್ಕೊಡ್ತಾ ಇರ್ತೀನಿ. ಮನೆಯಿಂದ ಈ ರೀತಿ ಮಾಡ್ಬೋದು ಅಂತ. ನೀವು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗಲೇಬೇಕು, ನೀವು ಮಾಡಬೇಕು, ಅಂದಾಗ ಗೊತ್ತಾಗುತ್ತೆ ಸೊ ಇದರಲ್ಲಿ ಎಷ್ಟು ಸಕ್ಸಸ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿ. ಆ್ಯಂಡ್ ನಾನು ಹೇಳುವಂಥದ್ದು ಇದೇನು ಕೆಲಸ ಇದೆಯಲ್ವ, ಪ್ರೊಫೆಷ್ನಲ್ ಟೈಲರಿಂಗ್ ಅಲ್ಲ. ಇವಾಗ ಒಂದು ಅರ್ಧಂಬರ್ಧ ಕಲ್ತಿರ್ತಾರಲ್ವ ಅಂಥವ್ರಿಗೆ ಜಾಸ್ತಿ ಇರೋದು ಇವಾಗ. ಆ್ಯಂಡ್ ಮನೇಲಿ ಸುಮಾರು ಸಮಸ್ಯೆಗಳಿರುತ್ತೆ. ಇವಾಗ ನಾವು ಕಂಪ್ಲೀಟ್ ಪ್ರೊಫೆಷ್ನಲಾಗಿ ಹೊಲಿಯೋಕ್ಕೆ ಕೂತ್ಕೊಂಡ್ರೆ ಸೊ ಅವಾಗ ಒಂದು ಬ್ಲೌಸಿಗೆ ಸುಮಾರು ಟೈಮ್ ಹಿಡಿಯುತ್ತೆ. ಬಟ್ ಅದೇ ಕಡಿಮೆ ಟೈಮಲ್ಲಿ ಚೆನ್ನಾಗಿ ಒಳ್ಳೆಯ ಒಂದು ಹಣವನ್ನು ಸಂಪಾದಿಸೋದಕ್ಕೆ ಇದೊಂದು ಒಳ್ಳೆ ದಾರಿ ಅಂತ ಹೇಳ್ಬೋದು. ಇವಾಗ ನಾನು ಎಲ್ಲ ಒಂದು ಪೀಸಸ್ಗಳನ್ನ ಇವಾಗ ಹೊಲಿದೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಿ. ಸೊ ಏನು ಮಾಡಬೇಕಂದ್ರೆ ಸ್ವಲ್ಪ ಮೊದಲು ಕಾರ್ನರ್ಗೆ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡ್ತಾ ಈ ರೀತಿ ನಿಧಾನವಾಗಿ ನೋಡಿ ಈ ರೀತಿ ಕಟ್ ಮಾಡ್ತಾ ಹೋಗಬೇಕು. ಓಕೆನಾ? ಯಾಕಂದರೆ ಯಾವಾಗ ನಾವು ಇದನ್ನು ಫೋಲ್ಡ್ ಮಾಡ್ತೀವಿ, ಉಲ್ಟಾ ಮಾಡ್ತೀವಿ, ಸೊ ಅವಾಗ ಇಲ್ಲಿ ಯಾವುದೇ ರೀತಿ ಒಂದು ಇದನ್ನಾಗಬಾರ್ದು ಅಂತ, ಫ್ರಿಲ್ ಬರಬಾರ್ದು ಅಂತ. ಸೊ ಹೀಗಾಗಿ ಏನು ಮಾಡಬೇಕು, ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ತುದಿನ. ಯಾವಾಗ ಇದನ್ನು ನಾವು ಕಂಪ್ಲೀಟ್ ಕಟ್ ಮಾಡ್ತೀವಿ ಸೊ ಅವಾಗ ಏನು ಮಾಡಬೇಕು ಅಂದರೆ ಮಧ್ಯದಲ್ಲಿ ಹೋಲ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಆಪ್ಷನಲ್ಲು. ಅದರ್ವೈಸ್ ನೀವು ಎಲ್ಲಾದರೂ ಒಂದು ಕಡೆ ಸರ್ಕಲ್ ಹೊಲಿಯುವಾಗಲೇ ಒಂದು ಮೂಲೆಯಲ್ಲಿ ಬಿಟ್ಟು ನೀವು ಹೊಲಿತೀನಿ ಅಂದರೆ ಹೊಲಿಬೋದು. ಬಟ್ ಅದು ನಾನು ಮಧ್ಯದಲ್ಲಿ ಏನು ಮಾಡ್ತೀನಿ ಅಂದರೆ ಹೋಲ್ ಮಾಡ್ತೀನಿ. ಅದರಿಂದನೇ ನಾನು ಇವಾಗ ಇದನ್ನು ಉಲ್ಟಾ ಮಾಡ್ತೀನಿ, ಒಳಗಡೆ ಇರೋ ಬಟ್ಟೆನ
ಆಚೆ ತರ್ತೀನಿ. ಓಕೆ, ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಸೊ ಇವಾಗ ಹೊಲ್ದು ರೆಡಿಯಾಗಿದೆ. ಸೊ ಮಧ್ಯದಲ್ಲಿ ಏನು ಮಾಡ್ತೀನಿ ಅಂದರೆ ಸಿಂಪ್ಲಿ ನೋಡಿ ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿಯೇ ನೀವು ಕೂಡ ಒಂದು ಸ್ವಲ್ಪ ಹೀಗೆ ಮೇಲ್ಗಡೆ ತೆಗೆದುಬಿಟ್ಟು ನಂತರ ಇದನ್ನ ಕಟ್ ಮಾಡಬೇಕು. ಸ್ವಲ್ಪ ದೊಡ್ಡ ಸೈಜಲ್ಲಿ ಸ್ವಲ್ಪ ಕಟ್ ಮಾಡಿ, ತುಂಬ ಜಾಸ್ತಿನೂ ಕಟ್ ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಇರೋ ಬಟ್ಟೆ ಆಚೆ ಬರಬೇಕು, ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಅದರ್ವೈಸ್ ನಿಮ್ಗೆ ಇದು ಬೇಡ ಅಂತಂದರೆ ಸೈಡಲ್ಲಿ ನೀವು ಸರ್ಕಲ್ ಏನು ಹೊಲಿತಾ ಇದ್ವಿ ಅದರಲ್ಲಿ ಕೂಡ ನೀವು ಒಂದು ಪಾರ್ಟನ್ನು ಬಿಡ್ಬೋದು. ಸೊ ಈಸಿಲಿ ನೀವು ಅದನ್ನು ಒಳಗಡೆ ಇರೋ ಬಟ್ಟೆನ ಆಚೆ ತರ್ಬೋದು. ಸೊ ಎರಡೂ ರೀತಿಯಿಂದಲೂ ನೀವು ಮಾಡ್ಬೋದು ಇಲ್ಲಿ. ಸೊ ನಾನಿಲ್ಲಿ ಇದು ಮಧ್ಯದಲ್ಲಿ ಈಸಿ ವೇ ಇರುತ್ತೆ, ಸೊ ಹೀಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಇಲ್ಲಿ ಒಳಗಡೆ ಇರೋ ಬಟ್ಟೆನ ಆಚೆನ ತರಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿಯೇ ನೀವು ಇದನ್ನು ಸ್ವಲ್ಪ ಒಳಗಡೆ ಬಟ್ಟೆನ ಆಚೆ ತರಬೇಕು. ನಿಧಾನವಾಗಿ ಮಾಡಬೇಕು, ಇಲ್ಲ ಅಂತಂದರೆ ಹರಿದೋಗುತ್ತೆ ಬಟ್ಟೆ. ಒಂದು ಸಾರಿ ಬಿಟ್ಟು 2 ಸಾರಿ ಮನೇಲಿ ಟ್ರೈ ಮಾಡಿ. ಸೊ ಆಟೋಮೆಟಿಕ್ಕಾಗಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಪಕ್ಕದವ್ರು ಜನ ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು, ಅವರು ಕೂಡ ಖರೀದಿ ಮಾಡ್ತಾರೆ. ಅಕ್ಕಪಕ್ಕದಲ್ಲೇ ಕೊಡೋದಾದರೆ ನೀವು 20 ರೂಪಾಯಿಗೆ ಸಿಂಪ್ಲಿ ನೀವು ಮಾರ್ಬೋದು ಇದನ್ನು. ಆ್ಯಂಡ್ ದಿನಕ್ಕೆ ಒಂದು 10 ಪೀಸ್ 20 ಪೀಸ್ ಹೋದರೂ ನಿಮಗೇನು ನಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ರೌಂಡ್ ಸರ್ಕಲ್ ಇದು ರೆಡಿಯಾಗಿದೆ. ಇದನ್ನು ಕೂಡ ಅದೇ ರೀತಿಯೇ ನಾನು ಮಾಡ್ತೀನಿ. ಮಧ್ಯದಲ್ಲಿ ಕಟ್ ಮಾಡ್ತೀನಿ ಆ್ಯಂಡ್ ಕಾರ್ನರಲ್ಲೂ ಕೂಡ ಕಟ್ ಮಾಡ್ತಾ ಹೋಗ್ತೀನಿ. ಸೇಮ್ ಅದೇ ರೀತಿಯೇ ಮಾಡಬೇಕು. ಯಾವ ರೀತಿ ನಾನು ಇವಾಗ ಮಾಡಿದ್ದೀನಿ ನೋಡಿ ಅದೇ ರೀತಿಯೇ ಮಾಡಬೇಕು. ಓಕೆ, ಆ್ಯಂಡ್ ಇಲ್ಲಿ ನಾನು ಬ್ಲೂ ಕಲರ್ ಯೂಸ್ ಮಾಡಿದ್ದೀನಿ. ಬ್ಲೂ ಕಲರ್, ಈ ಕಲರ್ ಏನಿದೆಯಲ್ವ ಡಾರ್ಕ್ ಬ್ಲೂ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ಇದನ್ನು ನಾವು ಹಾಕ್ಕೋತೀವಿ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ರೀತಿ ಪ್ರಾಡಕ್ಟ್ಗಳು ಬೇಗ ಕೂಡ ರೆಡಿ ಆಗುತ್ತೆ. ಸೊ ಇವುಗಳನ್ನ ನೀವು ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳು ಒಂದು 3-4 ಜನ ಇದ್ದೀವಿ, 2 ಜನ ಇದ್ದೀವಿ ಅಂದರು, ಸೊ ಮನೆಯಿಂದಲೇ ನೀವು ಇದನ್ನು ಮಾಡ್ಬೋದು. ಒಬ್ರು ಕಟ್ ಮಾಡ್ಬೋದು, ಒಬ್ರು ಹೊಲಿಬೋದು. ಸೊ ಇಷ್ಟು ಮಾಡಿಬಿಟ್ರೆ ದಿನಕ್ಕೆ ಒಂದು 10-20 ಪ್ರಾಡಕ್ಟ್ ನಿಮ್ಗೆ ಸೆಲ್ ಆದರೆ ಸೊ ಮತ್ತೇನು ಬೇಕು, ಡೈಲಿ ಏನಿಲ್ಲ ಅಂದರೂ 3000ದಿಂದ 4000ವರೆಗೂ ನೀವು ದುಡಿತೀರಾ. ಸೊ ಇಲ್ಲಿ ಮಧ್ಯದಲ್ಲಿ ಏನು ಹೋಲ್ ಮಾಡಬೇಕಾಗುತ್ತೆ, ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಬಟ್ಟೆನ ಆಚೆ ತೊಗೊಂಡು ಬರ್ತಾಯಿದ್ದೀನಿ. ಸೇಮ್ ಅದೇ ರೀತಿಯ ಪ್ರೊಸೀಜರು ಮೊದಲು ಮಾಡಿರೋವಂಥದ್ದು. ಓಕೆನಾ? ಸೊ ಅದೇ ರೀತಿಯೇ ನೀವು ಕೂಡ ಮಾಡಿ. ಇವತ್ತೇ ಟ್ರೈ ಮಾಡಿ ಇದನ್ನು. ಇವಾಗ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಯಾವುದಾದ್ರು ಮನೆಯಲ್ಲಿ ವೇಸ್ಟ್ ಬಟ್ಟೆ ಬಿದ್ದಿರುತ್ತೆ, ಕಾಟನ್ ಬಟ್ಟೆ, ಒಂದು ಬಿಟ್ಟು 2 ಸಾರಿ ಮಾಡಿ. ಒಂದು ಸಾರಿ ಮಿಸ್ಟೇಕ್ ಆಗ್ಬೋದು, ಒಂದು ಸಾರಿ ಕರೆಕ್ಟಾಗಿ ಆಗಿಬಿಡುತ್ತೆ. ಸೊ ಅದಾದ ನಂತರ ನೀವು ಇಲ್ಲಿ ಬಿಸ್ನೆಸ್ ಪ್ಲ್ಯಾನಿಂಗ್ ಮಾಡ್ಕೋಬೋದು. ಆ್ಯಂಡ್ ಆಲ್ರೆಡಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾಯಿದ್ದೀರಿ ಈ ಪ್ರಾಡಕ್ಟ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದರಲ್ಲಿ. ಓಕೆನಾ? ಸೊ ಇದಕ್ಕೂ ಕೂಡ ಆರ್ಡರ್ಸ್ ತುಂಬಾ ಬರುತ್ತೆ. ಇದನ್ನು ಕೂಡ ಮಾಡಿಕೊಡ್ತೀವಿ ಅಂತಂದರೆ ಕಸ್ಟಮರ್ಸ್ಗೆ ಆಪ್ಷನ್ಸ್ಗಳು ತುಂಬ ಜಾಸ್ತಿ ಸಿಗುತ್ತೆ. ಸೊ ಅದೇ ರೀತಿ ನಿಮಗೆ ಆರ್ಡರ್ಸ್ಗಳು ಕೂಡ ತುಂಬಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹೊಲಿಗೆ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮನೇಲೇ ಕೂತ್ಕೊಂಡು ಹೆಣ್ಮಕ್ಳು ಮಾಡ್ಬೋದು, ಮನೆಗೆ ಕೂಡ ಟೈಮ್ ಕೊಡ್ಬೋದು, ಮಕ್ಕಳನ್ನ ಕೂಡ ನೋಡ್ಕೊಂಡು ನೀವು ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ಒಂದು ದೊಡ್ಡ ಸೈಜು, ಒಂದು ಚಿಕ್ಕ ಸೈಜು ರೌಂಡ್ ಸರ್ಕಲ್ ನಾನಿವಾಗ ಮಾಡ್ಕೊಂಡಾಗಿದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಅದೇ ಮುಖ್ಯವಾಗಿರುವಂಥದ್ದು, ಅದನ್ನೇ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾವು ಉಳಿದಿರೋಂಥ ಪೀಸಸ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ಪ್ರಾಡಕ್ಟ್ ನಾನು ಇವಾಗ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಫಸ್ಟಿಗೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡೋಕ್ಕೂ ನಂತರ ಈ ರೀತಿ ಫೋಲ್ಡ್ ಮಾಡ್ತಾ ಹೋಗಬೇಕು ನೋಡಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಫೋಲ್ಡ್ ಮಾಡಿ. ತುಂಬ ಚೆನ್ನಾಗಿ ಫ್ರಿಲ್ ಬರುತ್ತೆ. ಫ್ರಿಲ್ಲೇ ಇಲ್ಲ ಅಂತಂದರೆ ಪ್ರಾಡಕ್ಟ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಓಕೆನಾ? ಸೊ ಇವಾಗ ಇದನ್ನು ಕೂಡ ನಾನು ನೋಡಿ ಈ ರೀತಿ ಒಂದು ಸೈಡು ಈ ರೀತಿ ಪ್ಲೇಟ್ ಮಾಡ್ತಾ ಹೋಗಬೇಕು. ಓಕೆನಾ? ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಇದು ರೆಡಿ ಆದಮೇಲೆ. ಆ್ಯಂಡ್ ಇದನ್ನು ಇವಾಗ ಕಸ್ಟಮರ್ಸು ತುಂಬಾ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಆರ್ಡರ್ಸ್ ಕೂಡ ಬರ್ತಾಯಿದೆ ನಮಗೆ. ಸೊ ಹೀಗಾಗಿ ಈ ಪ್ರಾಡಕ್ಟ್ನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಯಾವ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಯಾರಾದರೂ ಪರ್ಚೇಸ್ ಮಾಡೋದಿದ್ರೂ ಕೂಡ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಮಧ್ಯದಲ್ಲಿ ಈ ರೀತಿ ನಾವು ಅಳತೆ ನೋಡ್ಕೋಬೇಕು. ಓಕೆ, ಈ ರೀತಿ. ಸೊ ಮಧ್ಯದಲ್ಲಿ ಏನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿನೇ ನಾವೇನು ಮಾಡ್ಕೊಂಡ್ರೆ ದಾರದಿಂದ ಸೂಜಿ ದಾರ ತೊಗೊಂಡ್ಬಿಟ್ಟು ಸೊ ಇಲ್ಲಿ ನೀವೇನು ಮಾಡ್ಕೊಂಡ್ರೆ ಇದನ್ನು ಒಂದು ಕರೆಕ್ಟಾಗಿ ಹೊಲಿಗೆ ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಮಷಿನ್ ಬೇಕಾಗೋದಿಲ್ಲ, ಸಿಂಪ್ಲಿ ಕೈಯಿಂದನೇ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ನಾನು ಸೂಜಿ ದಾರ ತೊಗೊಂಡಿದ್ದೀನಿ. ಸಿಂಪ್ಲಿ ನೀವೇನು ಮಾಡಬೇಕು ಅಂದರೆ ಈ ರೀತಿ ಇದನ್ನು ಸ್ವಲ್ಪ ನಿಧಾನವಾಗಿ ಮಾಡಿ. ಕಾಟನ್ ಬಟ್ಟೆ ತುಂಬ ರಫ್ ಇರುತ್ತೆ. ಅಕಸ್ಮಾತ್ ಸಿಲ್ಕ್ ಬಟ್ಟೆ ತೊಗೊಂಡ್ರೆ ನಾನು ಹೇಳಿದ್ದೀನಿ ಚೆನ್ನಾಗಿ ಬರೋದಿಲ್ಲ, ಬಟ್ ಕಾಟನ್ ಬಟ್ಟೆ ಅಂತ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ಆ್ಯಸ್ ಅ ಬಟರ್ಫ್ಲೈ ನಾನು ಇಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟರ್ಫ್ಲೈದು ಒಂದು ಹೇರ್ ಬ್ಯಾಂಡ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಂತರ ಇಲ್ಲಿ ಇನ್ನೊಂದು ದೊಡ್ಡ ಪೀಸ್ ಇತ್ತಲ್ವ, ಇದನ್ನು ಕೂಡ ನಾವಿಲ್ಲಿ ಫ್ರಿಲ್ ಮಾಡಬೇಕಾಗುತ್ತೆ. ಫಸ್ಟು ಒಳಗಡೆ, ನಂತರ ಹೊರಗಡೆ, ನಂತರ ಒಳಗಡೆ, ನಂತರ ಹೊರಗಡೆ, ಈ ರೀತಿ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಬಟ್ ಅದು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಬೇಕು. ಪ್ಲೇಟ್ಸ್ಗಳನ್ನ ತುಂಬ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳನ್ನೇ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇದನ್ನು ಹೆಣ್ಮಕ್ಳು ಹಳ್ಳಿಯಲ್ಲಿ ಇದ್ದೀರಿ ಅಂತಂದರೂ ಕೂಡ ನೀವು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇನ್ಕೇಸ್ ಸೇಲ್ ಆಗ್ತಾಯಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಫ್ರೀ ಆಫ್ ಕಾಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿಸಿ ನಿಮಗೆ ಇಲ್ಲಿ ಆರ್ಡ್ರ್ ಬಂದಮೇಲೆ, ಆರ್ಡ್ರ್ ಸಪ್ಲೈ ಆದಮೇಲೆ ಅದರಲ್ಲಿ ನೀವು ಅವ್ರಿಗೆ ಸ್ವಲ್ಪ ಇಂತಿಷ್ಟಂತ ಕಮಿಷನ್ ಕೊಡೋದಿರುತ್ತೆ. ಬಟ್ ಫ್ರೀ ಆಫ್ ಕಾಸ್ಟ್ ನೀವು ಈಸಿಲಿ ಮಾರ್ಬೋದು. ಯಾರಿಗೂ ಕೂಡ 1 ರೂಪಾಯಿ ಕೊಡಬೇಕಾಗಿಲ್ಲ. ಓಕೆನಾ?
ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಹಳೆ ವೀಡಿಯೋಸ್ಗಳು ನಾನು ಮಾಡಿದ್ದೀನಿ, ಒಂದು ಸಾರಿ ಚಾನಲ್ ಚೆಕ್ ಮಾಡಿ, ಸುಮಾರು ನಿಮಗೆ ವೀಡಿಯೋಸ್ಗಳದ್ದು ಮಾಹಿತಿ ಸಿಗುತ್ತೆ. ಬೇಕಂದದ್ದನ್ನು ಓಪನ್ ಮಾಡಿ ನೋಡಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವಾಗ ಇಲ್ಲಿ ನಾನು ಈ ರೀತಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಅದಾದ ನಂತರ ಇಲ್ಲಿ ನಾವು ದಾರದಿಂದ ಇದನ್ನು ಜಸ್ಟ್ ಈ ರೀತಿ ಟೈಟ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ, ಈ ರೀತಿ ನೀವು ಸ್ವಲ್ಪ ಟೈಟಾಗಿ ಇದನ್ನು ಈ ರೀತಿ ಶೇಪಲ್ಲೇ ತೊಗೊಂಡ್ಬಿಟ್ಟು ಈ ರೀತಿ ನೋಡಿ, ಈ ರೀತಿ ನೋಡ್ತಾ ಮಾಡಿ ಜಸ್ಟ್ ಇವಾಗ ಇದನ್ನು ದಾರದಿಂದನೇ ನಾನೇನು ಮಾಡ್ತೀನಿ, ಟೈಟ್ ಮಾಡ್ತೀನಿ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದು ಬಟರ್ಫ್ಲೈ ಶೇಪಿಗೆ ಬಂದಿದೆ. ಆ್ಯಂಡ್ ಇಲ್ಲಿ ನಾನು ನಾರ್ಮಲಿ ಈ ರೀತಿ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕೂ. ನಾನು ತುಂಬ ಚೀಪಾಗಿ ಸಿಗುತ್ತೆ ಸ್ನೇಹಿತರೆ ಮಾರ್ಕೆಟಲ್ಲಿದು. ಆ್ಯಂಡ್ ಇಲ್ಲಿ ನಾನು ಈ ರೀತಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಜಸ್ಟ್ ಇಲ್ಲಿ ಮಧ್ಯದಲ್ಲಿ ಹಾಕಿಬಿಟ್ಟು ನಂತರ ಇದನ್ನು ಒಂದು ಸೂಜಿ ದಾರದಿಂದ ಅಟ್ಯಾಚ್ ಮಾಡ್ತೀನಿ. ನೀವು ಬೇಕು ಅಂದರೆ ಕ್ಲಿಪ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಬಹುದು, ಬಟ್ ನಾನು ಕ್ಲಿಪ್ ಅಟ್ಯಾಚ್ ಮಾಡ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ನಾವು ಹಾಕಬೇಕು ಅಂದಾಗ ಸೊ ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ. ಅಂದರೆ ನಮಗೆ ಬಂದಿರೋಂಥ ಆರ್ಡ್ರ್ ಕೂಡ ಇದೇ ಜಾಸ್ತಿ ಬೇಡಿಕೆ ಬಂದಿರೋದು. ಸಿಂಪ್ಲಿ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಬೇಕಾಗುತ್ತೆ. ಓಕೆ, ಸೊ ಯಾವುದೇ ರೀತಿ ನಿಮಗೆ ಗ್ಲೂ ಗನ್ನೆಲ್ಲ ಇವಾಗ ತೊಗೊಳಕ್ಕಾಗಲ್ಲ, ಅಷ್ಟೊಂದೆಲ್ಲ ದುಡ್ಡು ಹಾಕೋಕ್ಕಾಗಲ್ಲ ಅಂದರೆ ನಾರ್ಮಲಿ ಈ ರೀತಿ ನೀವು ಸೂಜಿ ದಾರದಿಂದನೇ ಸ್ಟಿಚ್ ಮಾಡಿ. ಓಕೆನಾ, ಸೊ ನೋಡಿ ಈ ರೀತಿ ಜಸ್ಟ್ ಇಲ್ಲಿ ಸ್ಟಿಚ್ ಮಾಡಿದ್ರಂತೆ ತುಂಬ ಚೆನ್ನಾಗಿದ್ದು ರೆಡಿ ಆಗುತ್ತೆ. ನಂತರ ಈ ಪ್ರಾಡಕ್ಟ್ನ ನೀವು ನಿಮ್ಮ ಬ್ರ್ಯಾಂಡ್ ಜೊತೆಗೆ ಅಥವಾ ಬ್ರ್ಯಾಂಡ್ ಇಲ್ಲದೇನೂ ಕೂಡ ನೀವು ಇದನ್ನು ಈಸಿಲಿ ಶಾಪಲ್ಲಿ ಶಾಪ್ ಇದ್ದರೆ ನಿಮ್ಮದು ಶಾಪಲ್ಲಿ ಕೂಡ ಇಟ್ಕೊಂಡು ಮಾರ್ಕೋಬೋದು. ಡೈಲಿ ಟು ಡೈಲಿ ಏನಿಲ್ಲ ಅಂದರೆ ಒಂದು 25 ರೂಪಾಯಿ ಮಾರಿದ್ರು, ಒಂದು 3-4 ಪೀಸ್ ಹೋದರೂ ಕೂಡ ಸೊ ಡೈಲಿ ನಿಮ್ಮದು 100 ರೂಪೀಸ್ ಸಪ್ರೇಟಾಗಿ ಇದ್ರದ್ದು ಬರ್ತಾನೆ ಇರುತ್ತೆ. ಓಕೆನಾ, ಅದು ನಾನು ಕಡಿಮೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಶಾಪ್ ಅಂತ ಇದ್ದರೆ ತುಂಬ ಜನ ಬಂದು ಹೋಗೋದು ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ನೀವು ಇದನ್ನು ಮಾರ್ಬೋದು. ಆ್ಯಂಡ್ ಅದಲ್ಲೂ ಕೂಡ ನೀವು ಆನ್ಲೈನ್ ಅಂತ ಬಂದರೆ ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ನಿಮಗೆ ಸುಮಾರು ಒಂದು ಆರ್ಡರ್ಸ್ಗಳು ಸಿಗುತ್ತೆ ಆನ್ಲೈನು. ಓಕೆನಾ, ಸೊ ಇವಾಗ ನೀವು ನೋಡ್ತಾ ಇದ್ದೀರಿ, ನಾನು ಇವಾಗ ಪ್ರಾಡಕ್ಟ್ನ ರೆಡಿ ಮಾಡಿ ಆಗಿದೆ. ಯಾವ ರೀತಿ ಇದು ಕಾಣಿಸ್ತಾ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಫಿನಿಶಿಂಗ್ ಮಾಡ್ತಾಯಿದ್ದೀನಿ ಸೂಜಿ ದಾರದಿಂದ. ಸೊ ನೀವು ನೋಡ್ತಾ ಇದ್ದೀರಿ, ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ನಿಮಗೇನು ಗೊತ್ತಿಲ್ಲ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಆದರೆ ಯಾವಾಗ ನೀವು ಒಂದು ಸಾರಿ ಪ್ರಾಡಕ್ಟ್ ಕಲಿತೀರಾ, ಒಂದು ಜಾಸ್ತಿ ಅಂದರೆ ಒಂದು 5-10 ನಿಮಿಷದ ಒಳಗಡೆ ಈ ಪ್ರಾಡಕ್ಟು ರೆಡಿ ಆಗುತ್ತೆ. ಓಕೆನಾ, ಆ್ಯಂಡ್ ಕಾಸ್ಟ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈಸಿ ಆಗುತ್ತೆ. ಆ್ಯಂಡ್ ಕಾಟನ್ ಬಟ್ಟೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ನೋಡ್ತಾ ಇದ್ದರೆ ಇವಾಗ ಇದು ಒಂದು ಬಟರ್ಫ್ಲೈ ಶೇಪಲ್ಲಿ ರೆಡಿ ಆಗಿದೆ. ಇವಾಗ ನಮ್ಮದು ಪ್ರಾಡಕ್ಟು ರೆಡಿ ಆಗಿದೆ. ನಿಮಗೆ ಹೇಗೆ ನೋಡೋಕ್ಕೆ ಕಾಣಿಸ್ತಾ ಇದೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನೀವೆಲ್ಲ ಕಾಮೆಂಟ್ ಮಾಡಿದರೆ ನನಗೂ ಕೂಡ ಖುಷಿ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ನಾನು ರೆಗ್ಯುಲರ್ ವೀಡಿಯೋಸ್ಗಳು ಇವಾಗ ಬರ್ತಾ ಇರಲಿಲ್ಲ, ಐ ಆಮ್ ಸಾರಿ. ಬಟ್ ನಾನು ಟ್ರೈ ಮಾಡ್ತೀನಿ ವೀಡಿಯೋಸ್ಗಳು ಬರಲಿ ಅಂತ ಹೇಳಿ. ಐ ಹೋಪ್ ಟೈಮ್ ಟು ಟೈಮ್ ವೀಡಿಯೋಸ್ಗಳನ್ನ ಹಾಕೋದಕ್ಕೆ. ಬಟ್ ಆದರೆ ವೀಕಲ್ಲಿ ಒಂದು ವಾರದಲ್ಲಿ 3 ವೀಡಿಯೋಸ್ಗಳನ್ನ ನಾನು ಹಾಕ್ತೀನಿ ಈ ಒಂದು ಚಾನಲಲ್ಲಿ. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಿ ಪ್ರಾಡಕ್ಟ್ ಇವಾಗ ರೆಡಿ ಆಗಿದೆ. ಸೊ ಇವಾಗ ನೀವು ಬೇಕಂದರೆ ರಬ್ಬರ್ ಬ್ಯಾಂಡ್ ಯಾವ ಥರದರೂ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಸಿಂಪ್ಲಿ ಮಾಡಿ ತೋರಿಸಿದ್ದೀನಿ. ಇದನ್ನು ಬೇಕಂದರೆ ಕ್ರಿಯೇಟಿವಿಟಿ ಕೂಡ ನೀವು ಮಾಡ್ಬೋದು. ಇನ್ನೂ ಡಿಫ್ರೆಂಟ್ ಕಲರ್ದು ಬಟ್ಟೆ ಯೂಸ್ ಮಾಡ್ಬೋದು. ಆ್ಯಂಡ್ ಅವುಗಳಿಂದ ಕೂಡ ಈ ರೀತಿ ನೀವು ಬಟರ್ಫ್ಲೈ ಶೇಪದ್ದು ರಬ್ಬರ್ ಬ್ಯಾಂಡ್ಸ್ಗಳನ್ನ ಮನೆಯಿಂದನೇ ಮಾಡಿ ಮಾರ್ಬೋದು ಸ್ನೇಹಿತರೆ. ಆ್ಯಂಡ್ ಈಗಾಗಲೇ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಸ್ಮಾಲ್ ಬಿಸ್ನೆಸ್ ನಾನು ಓಪನ್ ಮಾಡಿರೋದು. ನಂದಿದು ಕಾರ್ಡು ಆ್ಯಂಡ್ ಇದು ಒಂದು ಬ್ರ್ಯಾಂಡ್. ಸೊ ನೀವು ಈ ರೀತಿ ಬ್ರ್ಯಾಂಡ್ ಜೊತೆಗೆ ಇದನ್ನು ಅಟ್ಯಾಚ್ ಮಾಡಿ ನೀವು ಇದನ್ನು ಸೆಲ್ ಮಾಡ್ಬೋದು ಆನ್ಲೈನು. ಆ್ಯಂಡ್ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತಂದರೆ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.